ಇನ್ನು ಈಗ ಬಂದಿರೋ ಮಾಹಿತಿ ಪ್ರಕಾರ ಶನಿವಾರ ಕೂಡಲ ಸಂಗಮದಲ್ಲಿ ಅಂತಿಮ ಸಂಸ್ಕಾರ ನಡೆಯುತ್ತೆ ಅಂತ ಗೊತ್ತಾಗ್ತಾ ಇದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯುತ್ತಾ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಈ ಬಗ್ಗೆ ಈಗ ಗೃಹ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಎಂಬಿ ಪಾಟೀಲ್ ಅವರು ನೆನ್ನೆನೂ ಕೂಡ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ರು. ಈಗ ಶನಿವಾರ ಕೂಡಲ ಸಂಗಮದಲ್ಲಿ ಅಂತಿಮ ಸಂಸ್ಕಾರ ನಡೆಯುತ್ತೆ ಅನ್ನೋ ಮಾಹಿತಿಯನ್ನ ಈಗ ಕೊಟ್ಟಿದ್ದಾರೆ ಎಂಬಿ ಪಾಟೀಲ್ ಅವರು. ಶನಿವಾರ ಕೂಡಲ ಸಂಗಮದಲ್ಲಿ ಅಂತಿಮ ಸಂಸ್ಕಾರ ನಡೆಯುತ್ತೆ. ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ನಾನು ಚರ್ಚೆಯನ್ನ ಮಾಡ್ತೀನಿ. ಸಕಲ ಸರ್ಕಾರಿ ಗೌರವವನ್ನ ಮಾತೆ ಮಹಾದೇವಿ ಅವರಿಗೆ ಸಲ್ಲಿಕೆ ಮಾಡುವ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅಂತ ಗೃಹ ಸಚಿವರು ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಾತೆ ಮಹಾದೇವಿ ಅಂತಿಮ ದರ್ಶನದ ಬಳಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಡಿದ್ದು ಮಧ್ಯಾಹ್ನ ಅಂದ್ರೆ ಶನಿವಾರ 3 ಗಂಟೆಗೆ ಕೂಡಲ ಸಂಗಮದಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅಂತ ಗೃಹ ಸಚಿವ ಎಂಬಿ ಪಾಟೀಲ್ ಅವರು ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಅಂತಿಮ ವಿಧಿವಿಧಾನಗಳು ನಡೆಯುವಂತ ಸಂದರ್ಭದಲ್ಲಿ ಸಕಲ ಸರ್ಕಾರಿ ಗೌರವದ ಸಲ್ಲಿಕೆ ಆಗುತ್ತಾ ಅನ್ನೋ ಪ್ರಶ್ನೆಯನ್ನ ಕೇಳಿದಾಗ ಮುಖ್ಯಮಂತ್ರಿಗಳ ಜೊತೆ ನಾನು ಈ ಬಗ್ಗೆ ಮಾತುಕತೆಯನ್ನ ಮಾಡಿ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಪೂಜ್ಯನೀಯ ಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ಅವರು ಇಂದು 4:45 ಲಿಂಗೈಕ್ಯರಾಗಿದ್ದಾರೆ. ನಿನ್ನೆನೆ ತಮ್ಮ 73ನೇ ಜನ್ಮೋತ್ಸವ ನಿನ್ನೆ ಆಗಿತ್ತು. ಈಗ 74ನೇ ಇದರಲ್ಲಿ ಇಂದು ಪಾದಾರ್ಪಣೆ ಮಾಡಿರುವಂಥ ಸಂದರ್ಭದಲ್ಲಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ನಿರಂತರ ಸುಮಾರು 51 ವರ್ಷ ಲಿಂಗಾನಂದ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಬಸವ ಸಾಹಿತ್ಯವನ್ನು ಪ್ರಚಾರ ಮಾಡುವ ಜೊತೆಗೆ ಅನೇಕ ಲೇಖನ ಗ್ರಂಥಗಳನ್ನ ಬರೆಯುವ ಮೂಲಕ ತಮ್ಮದೇ ಆದಂಥ ಕೊಡುಗೆಯನ್ನು ಇವತ್ತೊಂದು ದಿವಸ ಸುಮಾರು 51 ವರ್ಷದ ಅವರ ಸಾರ್ಥಕ ಬದುಕಿನಲ್ಲಿ ಇವತ್ತೊಂದು ದಿವಸ ಅವರು ದೊಡ್ಡದಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಡೆಲ್ಲಿ ಹಿಡ್ಕೊಂಡು ವಿದೇಶದಲ್ಲಿ ಕೂಡ ಅವರ ಭಕ್ತರು ಇವತ್ತೊಂದು ದಿವಸ ಎಲ್ಲ ಕಡೆನೂ ಕೂಡ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಲ್ಲಿ ಕೂಡ ಅವರ ಭಕ್ತರು ಲಕ್ಷಾಂತರ ಜನ ಇವತ್ತೊಂದು ದಿವಸ ಇದ್ದಾರೆ. ಅವರು ಕೊನೆಯದಾಗಿ 2 ಗ್ರಂಥಗಳನ್ನು ಕೂಡ ರಚನೆ ಮಾಡಿದರು. ಅದು ಬಹುಶಃ ನಿನ್ನೆ ಒಂದು ಮತ್ತೊಂದು ನಾಡ್ದು ಒಂದು ಬಿಡುಗಡೆ ಆಗುವಂಥ ಸಂದರ್ಭ ಇತ್ತು. ಹೀಗಾಗಿ ಅವರು ದೊಡ್ಡ ಕೊಡುಗೆಯನ್ನು ಇವತ್ತು ಕೊಟ್ಟು ಇವತ್ತು ಈ ಲೋಕವನ್ನು ಇವತ್ತೊಂದು ದಿವಸ ಅವರು ತ್ಯಜಿಸಿದ್ದಾರೆ. ನಾನು ನನ್ನ ಅಂತಿಮ ನಮನಗಳನ್ನ ಅವ್ರಿಗೆ ಇವತ್ತೊಂದು ದಿವಸ ಸಲ್ಲಿಸಲಿಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇನ್ನು ಇದಕ್ಕೂ ಮುನ್ನ ಮಣಿಪಾಲ್ ಆಸ್ಪತ್ರೆಗೆ ಗೃಹ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಶಾಮನೂರು ಶಿವಶಂಕರಪ್ಪ, ಬಸವರಾಜ ಹೊರಟ್ಟಿ, ಎಚ್ಕೆ ಪಾಟೀಲ್, ನಟ ಚೇತನ್ ಭೇಟಿಯನ್ನ ಕೊಟ್ಟಿದ್ರು. ಅಂತಿಮ ನಮನವನ್ನ ಸಲ್ಲಿಕೆ ಮಾಡಿದ್ರು. ಅಖಿಲ ಭಾರತ ವೀರ ಶೈವ ಮಹಾಸಂಘದಿಂದ ನಾವು ಸಂತಾಪವನ್ನು ಸೂಚನೆಯನ್ನು ಮಾಡ್ತಾ ಇದ್ದೇವೆ. ಅಸಂಖ್ಯಾತ ಭಕ್ತರನ್ನು ಹೊಂದಿರತಕ್ಕಂಥ ಮಾತೆ ಮಹಾದೇವಿಯವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತೇಳಿ ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೀವಿ. ಅಖಿಲ ಭಾರತ ಲಿಂಗಾಯತ ಧರ್ಮಕ್ಕಾಗಿ ಹೋರಾಟವನ್ನು ಮಾಡಿದಂಥ ಮಾತೆ ಮಹಾದೇವಿಯವರು ಹುಟ್ಟು ಹೋರಾಟಗಾರರು ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೆಲ್ಲಿವರೆಗೆ ಎಲ್ಲ ಕಡೆಗೆ ಹೋಗಿ ಆಂಧ್ರ, ತೆಲಂಗಾಣ ಕಡೆ ಎಲ್ಲ ಹೋಗಿ ಬಸವ ತತ್ವವನ್ನು ಪ್ರಚಾರ ಮಾಡಿದಂಥ ಮಾತೆ ಮಹಾದೇವಿಯವರು ನನಗನಿಸಿದ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಮಹಾದೇವಿಯವರು ಮಾತೆ ಮಹಾದೇವಿಯವರು ಒಬ್ಬರು ಹೆಣ್ಣು ಮಗಳಾಗಿ ಮಾತೆ ಮಹಾದೇವಿ ಎಣಿಸ್ಕೊಂಡ ಒಂದು ಮತ್ತು ಈ ದೀಕ್ಷೆಯನ್ನು ತೊಗೊಂಡವರು ಮೊಟ್ಟ ಮೊದಲ ಹೆಣ್ಮಗಳು. ಅವರು ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಅವರು ಅಪಾರವಾದಂಥ ಭಕ್ತರು ಹೊಂದ್ಯಾರ. ಅವರ ಲಿಂಗೈಕ್ಯರಾದದ್ದು ಈ ನಾಡಿಗೆ ದೊಡ್ಡದಾದಂಥ ಒಂದು ನೋವನ್ನುಂಟು ಮಾಡಿದೆ. ಆದರೆ ಅವ್ರು ಹೇಳ್ತಿದ್ರು, ನಮ್ಮ ಎಂಬಿ ಪಾಟೀಲ್ ಹೇಳ್ದಂಗೆ ಮರಣವೇ ಮಾನವಮೆ ಅಂತಿದ್ರು. ಅವ್ರು ಯಾವುದಕ್ಕೂ ಚಿಂತೆ ಮಾಡ್ತಿದ್ರು. ಅವರ ತತ್ವ ಆದರ್ಶಗಳನ್ನು ಮುಂದೆ ನಾವೆಲ್ಲ ನಡೆಸ್ಕೊಂಡು ಹೋಗ್ತೀವಿ ಅನ್ನೋಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮಾತೆ ಮಹಾದೇವಿ ಲಿಂಗೈಕ್ಯ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಬಂತು ನಮಗೆ. ಇದು ನಮ್ಮೆಲ್ಲರಿಗೂ ಭಾಳ ನೋವಾಗಿದೆ. ಇದು ಭಾಳ ದೊಡ್ಡ ನಮ್ಮ ಇಡೀ ಕರ್ನಾಟಕಕ್ಕೆ, ನಮ್ಮ ಇಡೀ ಒಂದು ದಕ್ಷಿಣ ಭಾರತ, ಮಹಾರಾಷ್ಟ್ರ ಎಲ್ಲರಿಗೂ ಒಂದು ಭಾಳ ದೊಡ್ಡ ಲಾಸು. ಆ್ಯಂಡ್ ನಾವು ಮುಖ್ಯವಾಗಿ ಯುವಕರಾಗಿ ಮಾತೆ ಮಹಾದೇವಿ ನಮ್ಮ ಮಾರ್ಗದರ್ಶನ ಇಟ್ಕೊಂಡು ನಾವು ಬಸವಣ್ಣವರು ಮತ್ತು ಶರಣರ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ವೈಜ್ಞಾನಿಕ ಚಿಂತನೆಗಳನ್ನು ಮುಂದೆ ಓಡಿಸ್ತೀವಿ ಅಂತ ನಾವು ಹೇಳಕ್ಕೆ